ಮಾರ್ಗದರ್ಶನ ನೀಡಿ ಮೆಡಿಕಲ್ ಚೆಕಪ್ಗಳೆಲ್ಲ ಮಾಡಿಸಿದ್ವಿ. ಅದೇ ರೀತಿ ಮುಂದೆ ನಮ್ಮ ರೋಟರಿಯ ರೋಟರಿ ಕಡೆಯಿಂದ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಮತ್ತು ಜನರಿಗೋಸ್ಕರ ಏನೇನು ಮಾಡಿದ್ದೀರಾ ನೀವು? ನನ್ನ ಹೆಸರು ಭುವನೇಶ್ ಅಂತ. ನಾನು 24-25ನೇ ಸಾಲಿನ ರೋಟರಿ ಹಾಸನ ಸನ್ರೈಸ್ ಸಂಸ್ಥೆಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ದಿನ ಅದು ನಮ್ಮ ರೋಟರಿ ಸಂಸ್ಥೆಯಲ್ಲಿ ಒಂದು ವರ್ಷಕ್ಕೆ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಇರ್ತಾರೆ. ಆ ನಿಟ್ಟಿನಲ್ಲಿ ಸಂಸ್ಥೆಯ ಮುಂದಿನ ನಮ್ಮ ವಜ್ರಕುಮಾರ್ ಅವರಿಗೆ ನಾವು ಈ ದಿನ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇದ್ದೇವೆ. ಆ ಅಧಿಕಾರ ಹಸ್ತಾಂತರ ಮಾಡುವುದರ ಜೊತೆಗೆ ನಮ್ಮ ರೋಟರಿಯಿಂದ ಏನು ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ಪೋಲಿಯೋ ನಿರ್ಮೂಲನೆ ಮಾಡಾಕಂತಿದೆಯೋ ಅದನ್ನು ಮುಂದುವರಿಸಿಕೊಂಡು ಈಗಾಗಲೇ ನಮ್ಮ ರೊಟೇರಿಯನ್ ಮೂರ್ತಿಯವರು ಹೇಳಿದಾಗೆ ನಾವು ಆರೋಗ್ಯ ಇರ್ಬೋದು, ಮಕ್ಕಳ ಜೊತೆಗೆ ಸಮಾಜದ ಹಿಂದುಳಿದ ವರ್ಗದ ಮತ್ತು ಯಾರು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಜನರಿಗೆ ಕೊಟ್ಟಿದ್ದರಲ್ಲಿ ಸ್ವಲ್ಪವನ್ನು ಉಳಿಸಿ ಆ ಜನರಿಗೆ ಕೊಡ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ಉಳ್ಳವರು ಒಳ್ಳೆಯವರೇ ಆಗಿರಬಾರ್ದು, ಇಲ್ಲದೇ ಇರೋರಿಗೂ ಕೂಡ ಅದು ಸೇರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರೋಟರಿ ಸಂಸ್ಥೆ ವರ್ಷದ ಪ್ರತಿ ತಿಂಗಳಲ್ಲಿ ವಾರಕ್ಕೆ ಒಮ್ಮೆ ನಮ್ಮ ಸಭೆ ಇರ್ತದೆ. ಎಲ್ಲ ರೋಟೇರಿಯನ್ಸ್ ಕೂಡ ಸೇರ್ತಾರೆ, ಚರ್ಚೆಯನ್ನು ಮಾಡಿ ಯಾವ ಕೆಲಸವನ್ನು ಈಗ ಕ್ಲಬ್ ಕಡೆಯಿಂದ ಏನೇನು ವಿಶೇಷತೆಗಳು ನಡೆದಿದೆ, ಮುಂದೆ ಒಂದು ಕೂತ್ಕೊಂಡ್ರೆ ರೋಟರಿ ಸಂಸ್ಥೆಯ ಧ್ಯೇಯ ಮತ್ತು ಉದ್ದೇಶ. ಹೆಸರು ಮಾಡ್ತೀನಿ ಸರ್. ನಮ್ಮ ಹೆಸರು ರೋಟರಿ ಕ್ಲಬ್ ಬಗ್ಗೆ ಏನೇ ವಾಯ್ಸ್ ರೈಸ್ ಮಾಡಿ ತುಂಬ ಚೆನ್ನಾಗಿದೆ. ಆರ್ಗನೈಸ್ ಮಾಡಿದ ಎದ್ದು ಮಾತಾಡೋದು ಗ್ರಾಮೀಣ ಹಾಸನ ಜಿಲ್ಲಾ ವಕೀಲರ ಸಂಘದ ಗೊತ್ತಾಯಿತು. ಇದ್ರ ಬಗ್ಗೆ ನೀವೇನು ತುಂಬ ಸಂತೋಷ ಆಗಿದೆ ಸರ್. ಸಂಘದಲ್ಲಿ ನಮ್ಮ ವಕೀಲರ ಸಂಘಕ್ಕೆ ಸಂಬಂಧಪಟ್ಟಂತೆ ಗೌರವ ಮತ್ತು ಘನತೆಗೆ ಧಕ್ಕೆ ಆಗುವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಅಂತೇಳಿ ನಾನು ಅಭಿಲಾಷೆಯನ್ನು ಹೊಂದಿದ್ದೇನೆ. ಅದೇ ರೀತಿ ನಮ್ಮ ಬೆಂಗಳೂರಿನ ವಕೀಲರ ಕರುಣಾ ಸರ್ ಇದ್ದಾರೆ, ಅವರು ಕೂಡ ನಮಗೆ ಪ್ರೋತ್ಸಾಹವನ್ನು ನೀಡ್ತೀವಿ ಅಂತೇಳಿ ಫೋನ್ ಮುಖಾಂತರನೂ ವಿಚಾರ ತಿಳಿಸಿದ್ದಾರೆ. ಈಗ ನಮ್ಮನ್ನು ಕರೆದು ಸನ್ಮಾನ ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ. ನಾವು ಕೆಲಸ ಮಾಡೋಕ್ಕೆ ಉತ್ಸುಗಳಾಗಿದ್ದೀವಿ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗ ವಕೀಲರ ಸಂಘದ ಉಪಾಧ್ಯಕ್ಷರಾಗಿ ಹಾಸನ ವಕೀಲರ ಸಂಘದ ಉಪಾಧ್ಯಕ್ಷರಾಗಿ ಮಾತಾಡ್ತೀನಿ. ನಾನು ವಕೀಲರ ಸಂಘದ ಕುಂದುಕೊರತೆಗಳಿಗೆ ನಮ್ಮ ವಕೀಲರಿಗೆ ಯಾವುದೇ ರೀತಿ ಕುಂದುಕೊರತೆ ಆದರೂ ಕೂಡ ಅದಕ್ಕೆ ನಾನು ಭಾಗಿಯಾಗಿ ಅದನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೂ ನಮ್ಮ ನ್ಯಾಯಾಧೀಶರು ಮತ್ತು ವಕೀಲರ ಬಾಂಧವ್ಯವನ್ನು ರೀತಿಯಿಂದ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಜೊತೆಗೆ ನಮ್ಮ ವಕೀಲರ ಸಂಘಕ್ಕೆ ಆಗಬೇಕಾದಂಥ ಅನುಕೂಲಗಳನ್ನು ನಮ್ಮ ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ಸೆಕ್ರೆಟರಿ ಆಗಲಿ, ಖಜಾಂಚಿಗಳಾಗಲಿ ಅಥವಾ ಜಂಟಿ ಕಾರ್ಯದರ್ಶಿ ಆಗಲಿ ನಮಗೆ ಕೊಟ್ಟಂಥ ಕಾರ್ಯವನ್ನು ಪ್ರಮುಖವಾಗಿ ಭಾಗವಹಿಸಿ ಅದನ್ನು ಉತ್ತೇಜನ ಮಟ್ಟಕ್ಕೆ ನಮ್ಮ ಸಂಘ ತಗೊಂಡು ಹೋಗಲಿಕ್ಕೆ ನಾನು ಪ್ರಯತ್ನ ಮಾಡಿ ಅದಕ್ಕೆ ಕಂಕಣಬದ್ಧವಾಗಿ ನಿಂತಿದ್ದೇನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ಆಯ್ಕೆಯಾಗಿದ್ದರಿಂದ ನಿಮಗೆ ಮಾತಾಡ್ತೀವಿ. ನಮ್ಮ ಸಂಘದ ಹಿರಿಯ ವಕೀಲರು ಮತ್ತು ಸದಾ ನಾನು ಅವ್ರಿಗೆ ಬೆಂಬಲವಾಗಿ ಯಾವುದೇ ಸಮಸ್ಯೆಗೆ ಬಂದರೂ ಕೂಡ ನಮ್ಮ ಕಮಿಟಿಯವರ ಜೊತೆಗೆ ನಾನು ಬೆಂಬಲಿಸಿ ಕೆಲಸ ಮಾಡ್ತೀನಿ ಅಂತ ನಾನು ಧನ್ಯವಾದಗಳು. ನಾವು ಬೆಂಗಳೂರಿನಿಂದ ಇಲ್ಲಿಗೆ ಆಗಮಿಸೋಕ್ಕೆ ಕಾರಣ ಏನು? ಇವತ್ತು ಏನು ಹಾಸನ ಜಿಲ್ಲೆ ಇದೆ, ನಮ್ಮ ಈ ಒಂದು ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷರು ಸಲಿ ಎಲೆಕ್ಷನಲ್ಲಿ ಹಣಾಹಣಿ ಅಂದರೆ ಬಹಳ ಒಂದು ಫೈಟ್ ಇತ್ತು. ನನಗೆ ನನ್ನ ಆತ್ಮೀಯ ಸ್ನೇಹಿತ ಆಗಿರ್ತಕ್ಕಂಥ ಕೆ.ವೈ. ಯೋಗೇಶ್ ಅವರು ನನಗೆ ಸುಮಾರು 2 ತಿಂಗಳ ಮುಂಚೆನೇ ಹೇಳಿದ್ರು, ನಮ್ಮ ಅಧ್ಯಕ್ಷರನ್ನ ನಾನು ಗೆದ್ಕೋಬೇಕಂತ ಇದ್ದೀನಿ. ಯಾರ್ಯಾರು ನಮ್ಮ ಹಾಸನದ ವಕೀಲರಲ್ಲಿ ಬೆಂಗಳೂರಾಗಲಿ, ತುಮಕೂರಾಗಲಿ, ಮೈಸೂರಾಗಲಿ ಎಲ್ಲ ಕಡೆ ಮೆಂಬರ್ಶಿಪ್ ಇದ್ದಾರೋ ಅವ್ರಿಗೆಲ್ಲ ದಯವಿಟ್ಟು ಹೇಳಿ ನಮ್ಮ ಅಧ್ಯಕ್ಷನ ಗೆಲ್ಲಿಸಲೇಬೇಕು ಅಂತೇಳಿ ನನಗೆ ಖುದ್ದಾಗಿ ಬೆಂಗಳೂರು ಬಂದಾಗ ಹೇಳಿದ್ರು. ಜೊತೆಗೆ ಮೇಡಮ್ ಈ ಹಾಸನ ಜಿಲ್ಲೆಯಲ್ಲಿ ಆಗಲಿ ಕನ್ನಡದಲ್ಲಾಗಲಿ ಮೊದಲನೇಯಾಗಿ ನಾನು ಗೆಲ್ಸ್ಕೋಬೇಕು ಅಂತೇಳಿ ನನಗೆ ನಾವು ಅವ್ರು ಮಾತಾಡ್ತಾರೆ. ಯಾಕೆಂದರೆ ಅಧ್ಯಕ್ಷ ಇದ್ದಾರೆ, ಅವ್ರನ್ನ ಮುಂದೆ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಏನೋ ಒಂದು ಹಣಾಹಣಿಯಲ್ಲಿ ಮಾಡಿಕೊಂಡು ಸಲ ಗೆಲ್ಲಿಸ್ಕೋಬೇಕು ಅಂತೇಳಿ ಇವತ್ತು ನಮ್ಮ ಅಧ್ಯಕ್ಷನ ಗೆಲ್ಸ್ಕೊಂಡಿದ್ದೀವಿ. ಅದಕ್ಕೆ ಒಂದು ಸಂಡೆ ಇತ್ತು, ನಾಳೆ ಎಲ್ಲರೂ ಬದುಕಿರ್ತದೆ ಅಂತೇಳಿ ಸಮಯದ ಅಭಾವ ಇತ್ತು. ಮೇಡಮ್ದು ಮತ್ತು ನಮ್ಮ ಖಜಾಂಚಿಯವ್ರದ್ದಾಗಲಿ, ಮೇಡಮ್ ಸೇರಿದಾಗಲಿ, ಉಪಾಧ್ಯಕ್ಷರಾಗಲಿ, ಇನ್ನೂ ಕಮಿಟಿ ಮೆಂಬರ್ಗಳು ಬರೋರಿದ್ದಾರೆ. ಟೈಮ್ ಶೆಡ್ಯೂಲ್ ಬ್ರೀ ಮಾಡಿಕೊಂಡು ಈ ಒಂದು ಏನು ಸನ್ಮಾನ ಮಾಡಿದ್ವಿ ಸರ್ಗೆ, ಇದೇ ರೀತಿ ಇನ್ನೂ ಒಂದು ಹೆಚ್ಚಿನ ಒಂದು ಸ್ಥಾನ ಗಳಿಸ್ಕೊಂಡು ಇದೇ ಥರ ಅಧ್ಯಕ್ಷರು ಎಲ್ಲರ ಮನಸ್ಸಲ್ಲಿರಲಿ ಅಂತ ಹೇಳ್ತಾ
ನಾನು ಇವತ್ತು ಜಯಗಳಿಸ್ನ ನಾನು ಘಂಟಾಘೋಷ ಹೇಳಕ್ಕೆ ಇಷ್ಟಪಡ್ತೀನಿ.